ಎಲ್ರಿಗೂ ಹಾಯ್. ನಾನಿವತ್ತು ಹಾಗಲಕಾಯಿ ಗೊಜ್ಜನ್ನ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಚೂರು ಹಿಂಗಾಕಿ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಅದಕ್ಕೆ ಟೊಮ್ಯಾಟೊ ಅದನ್ನು ಚೂರು ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಅದಕ್ಕೆ ತೊಳೆದಿಟ್ಟಿರುವಂತಹ ಹಾಗಲಕಾಯಿನ ಆ್ಯಡ್ ಮಾಡ್ಕೊಬೇಕು. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಚೂರು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಹಾಗಲಕಾಯಿ ಬೇಯಬೇಕಲ್ವಾ, ಅದಕ್ಕೋಸ್ಕರ. ಸೊ ಒಂದು ಮಿಕ್ಸ್ ಕೊಟ್ಟಾದಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಓಪನ್ ಮಾಡಿದಾಗ ಹಾಗಲಕಾಯಿ ಸ್ವಲ್ಪ ಬೆಂದಿರುತ್ತೆ. ಇವಾಗಲೇ ನಾನು ಅದಕ್ಕೆ 2 ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಅದಕ್ಕೇ ನಾನು ಹುಣಸೆ ಹುಳಿನ ಆ್ಯಡ್ ಮಾಡ್ಕೊತೀನಿ. ಹುಣಸೆ ಹುಳಿನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಮಿಕ್ಸ್ ಮಾಡಾದಮೇಲೆ ಆವಾಗ ನಾನು 2 ಸ್ಪೂನು ಖಾರದ ಪುಡಿನ ಹಾಕ್ಕೊತೀನಿ. ಖಾರದ ಪುಡಿ ಹಾಕ್ಕೊಂಡು ಇನ್ನೊಂದು ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತೀನಿ. ವಾಟರ್ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಬೇಕೋ ಅದನ್ನು ನೋಡಿಬಿಟ್ಟು ಹಾಕಿ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ಒಂದು 5 ನಿಮಿಷ ಆದಮೇಲೆ ಹಾಗಲಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ಸೊ ಲಾಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಬೆಲ್ಲ ಹಾಕಬೇಕು. ಸೊ ಬೆಲ್ಲ ಹಾಕಾದ್ಮೇಲೆ ಕಂಪ್ಲೀಟಾಗಿ ಹಾಗಲಕಾಯಿ ಗೊಜ್ಜು ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ಈ ರೀತಿ ನಾನು ಮಾಡೋದು. ಸೊ ಇವಾಗ ಇದನ್ನೊಂದು ಸಲ ಮಿಕ್ಸ್ ಕೊಟ್ಟು ಮೇಲ್ಗಡೆ ನಾನು ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಸೊ ಕಂಪ್ಲೀಟಾಗಿ ರೆಡಿಯಾಗಿದೆ ಇದು. ಬನ್ನಿ ನನ್ನ ಫ್ರೆಂಡಿಗೆ ಕೊಟ್ಟು ರಿವ್ಯೂ ಕೇಳೋಣ, ಹೇಗಿದೆ ಚೆನ್ನಾಗಿದೆಯಾ ಅಂತ. ಬಿಕಾಸ್ ನಾನು ಅವಳಿಗೆ ಫಸ್ಟ್ ಟೈಮ್ ಮಾಡಿಕೊಟ್ಟಿರೋದು. ಸೊ ಮನೆಯವ್ರು ಹೇಳೋದಕ್ಕಿಂತ ಬೇರೆಯವರು ಹೇಳಬೇಕಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಸೊ ನಾನು ಅದಕ್ಕೋಸ್ಕರ ಅವಳಿಗೆ ಕೊಟ್ಬಿಟ್ಟು ಕೇಳ್ತಾ ಇದ್ದೀನಿ, ಹೇಗಿದೆ ಟೇಸ್ಟು, ಚೆನ್ನಾಗಿದೆಯಾ ಏನು ಅಂತ. ಸೊ ಇದು ನಾನು ಮಾಡುವಂತಹ ಹಾಗಲಕಾಯಿ ಗೊಜ್ಜು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.